ಇನ್ನು ಬೆಂಗಳೂರಲ್ಲಿರುವಂತವರಿಗೆ ಅನುಭವಕ್ಕೆ ಬರ್ತಾ ಇದೆ ಎಲ್ಲೆಂದರಲ್ಲಿ ಕಸದ ರಾಶಿಯದ್ದೇ ದರ್ಬಾರ್. ಅದರಲ್ಲೂ ಈ ಗಲ್ಲಿ ರಸ್ತೆಲೆಲ್ಲ ಕಸದ ರಾಶಿ ಅದೇನು ಮಾಮೂಲಿ ಬಿಡಿ. ಅದು ಮುಂಚೆ BBMPಗೂ ಅದನ್ನ ಸರಿ ಮಾಡೋಕ್ಕಾಗ್ತಿರಲಿಲ್ಲ, ಈಗ GBA ಅಂತೂ ಬಿಡಿ ಆಗ್ತಾನೆ ಇಲ್ಲ. ಈಗ ಪ್ರಮುಖ ರಸ್ತೆಗಳ ಬದಿಯಲ್ಲೂ ಕೂಡ ಕಸದ ರಾಶಿ ಕಂಡು ಬರ್ತಾ ಇದೆ. ಶಾಂತಿನಗರ, ವಿನಾಯಕ ನಗರದಲ್ಲೆಲ್ಲ ಕಸದ್ದೇ ದರ್ಬಾರ್. ಗಬ್ಬೆದ್ದು ನಾರ್ತಾ ಇರುವ ಕಸದ ರಾಶಿಯಿಂದಾಗಿ ಜನ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಾರೆ. ಗಾರ್ಡನ್ ಬೆಂಗಳೂರನ್ನ ತೆಗೆದುಕೊಂಡು ಹೋಗಿ ಅಥವಾ ಗಾರ್ಡನ್ ಸಿಟಿನ ತೆಗೆದುಕೊಂಡು ಹೋಗಿ ಇವರು ಗಾರ್ಬೇಜ್ ಸಿಟಿ ಮಾಡ್ತಾ ಇದ್ದಾರೆ. ಆಮೇಲೆ ವಿಚಾರ ಒಂದು ಹೌದು, ಈ ಕಸದ ಸಮಸ್ಯೆ ಇವ್ರ ಯೋಗ್ಯತೆಗೆ ಈ ಕಸ ಎತ್ತಕ್ಕಾಗ್ತಾ ಇಲ್ಲ. ತಗೊಂಡೋಗಿ ಹಲವು ಮನೆಗಳ ಮುಂದೆ ಇವರೆಲ್ಲ ಹೋಗ್ಬಿಟ್ಟು ಕಸ ಸುರಿತಿದಾರಲ್ಲ. ಫಸ್ಟು ನೀವು ಕಸ ಸರಿಯಾಗಿ ವಿಲೇವಾರಿ ಮಾಡ್ರಿ. ಪ್ರತಿನಿತ್ಯ ನಿಮ್ಮ ಆಟೋನೋ ಟಿಪ್ಪರೋ ತಗೊಂಬಂದು ಕಸ ತಗೊಂಡು ಹೋಗ್ರಿ. ಅವಾಗ ಯಾರ್ರೀ ಮನೆಯಿಂದ ಹೊರಗೆ ತಗೊಂಡೋಗಿ ಕಸ ಎಸಿತಾರೆ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗ ಬರೋದು ಇವ್ರು ಕಂಡವ್ರ ಮನೆ ಮುಂದೆ ಕಸ ಸುರಿಯೋದು. ಅವ್ರು ಭಾಳ ಮಂದಿ ಹೇಳ್ತಾ ಇದ್ದಾರೆ, ಆಯ್ತಪ್ಪ ನೀವು ಕಸ ಸುರಿತಿದ್ದೀರಲ್ಲ, ಓಕೆ, ನಮ್ಮ ಮನೆ ಕಸದ ಲಾರಿ ಬರ್ದೆ ಅಥವಾ ಆಟೋ ಬರ್ದೆ ವಾರಗಟ್ಲೆ ಆಗಿದೆ, ನನ್ನ ಮನೇಲಿ ಇಟ್ಕೊಂಡ್ಲ ಕಸನ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆದರೂ ತಲೆ ಇಲ್ಲ ಬುಡ ಇಲ್ಲ ಅನ್ನುವಂಥ ರೀತಿಯಂಥ ನಿರ್ಧಾರದಿಂದಾಗಿ ಜನ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ. ಹೋಗಲಿ, ಅದಕ್ಕೆ ತಕ್ಕಂಗೆ ಕಸ ಆದರೂ ವಿಲೇವಾರಿ ಆಗ್ತಾ ಇದೆಯಾ ನೋಡಿ. ಹಿಂಗೆ ಮೇನ್ ರೋಡ್ಗಳ ಪಕ್ಕದಲ್ಲೇ ಕಸ ರಾಶಿ ಬಿದ್ದಿದೆ. ನಾವು ಪ್ರತಿನಿಧಿ ಶಾಂತಮೂರ್ತಿ ಇದಕ್ಕೆ ಸಂಬಂಧಪಟ್ಟಂಗೆ ಸ್ಥಳದಿಂದ ಒಂದು ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಬ. IT ಸಿಟಿ ಬೆಂಗಳೂರಿನಲ್ಲಿ ಕಸದ ಸಮಸ್ಯೆಗೆ ಪರಿಹಾರವನ್ನು ಕೊಡೋದಕ್ಕೆ, ಅದರಲ್ಲೂ ಎಲ್ಲೆಂದರಲ್ಲಿ ಕಸ ಎಸೆಯವರಿಗೆ ಬಿಸಿ ಮುಟ್ಟಿಸೋದಕ್ಕೆ GBA ಒಂದು ವಿಶೇಷ ಅಭಿಯಾನವನ್ನು ಮಾಡ್ತಾ ಇದೆ. ಎಲ್ಲೆಂದರಲ್ಲಿ ಕಸ ಎಸೆಯವರ ಮನೆ ಮುಂದೆ ಕಸವನ್ನು ಸುರಿದು ದಂಡವನ್ನು ವಸೂಲಿ ಮಾಡ್ತಿದ್ದಾರೆ. ಆದರೂ ಕೂಡ ರಾಜಧಾನಿಯ ರಸ್ತೆಗಳಲ್ಲಿ ಕಸದ ಸಮಸ್ಯೆ ಮಾತ್ರ ತಪ್ಪಿಲ್ಲ. ಸದ್ಯ ಗಮನಿಸ್ತಾ ಇದ್ದಾರೆ, ಇದು ಶಾಮಣ್ಣ ಗಾರ್ಡನ್ನ ವಿನಾಯಕ ನಗರ ಏರಿಯಾ ಏನಿದೆ, ಆ ಏರಿಯಾದ ರಸ್ತೆ. ಈ ರಸ್ತೆಯ ಬದಿಯಲ್ಲಿ ಸಾಕಷ್ಟು ಕಸದ ರಾಶಿ ಬಿದ್ದಿರುವಂಥದ್ದು. ಜನರು ಕೂಡ ಮೂಗು ಮುಚ್ಕೊಂಡು ಓಡಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದರೆ ಇಲ್ಲಿ ಗಬ್ಬೆದ್ದು ನಾರ್ತಾ ಇರುವಂಥ ಕಸ ಏನಿದೆ, ಆ ಕಸದ ಮಧ್ಯದಲ್ಲೇ ಜನರು ನಿತ್ಯ ಈ ರೀತಿ ಮೂಗನ್ನು ಮುಚ್ಕೊಂಡು ಓಡಾಡ್ತಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಆ ಏರಿಯಾದ ಜನರೆಲ್ಲ ಕಸವನ್ನು ತಂದು ಇದೇ ಜಾಗದಲ್ಲಿ ಸುರಿತಾ ಇರುವಂಥದ್ದು ಈಗ ಆ ಸಂಕಷ್ಟವನ್ನು ತಂದಿಟ್ಟಿದೆ. ಯಾಕಂದರೆ ಹಸಿ ಕಸ ಒಣ ಕಸವನ್ನು ಬೇರ್ಪಡಿಸಿ ಆ ಆಟೋಗೆ ಕೊಡಬೇಕು, ಕಸದ ಆಟೋಗೆ ಕೊಡ್ತಾ ಇಲ್ಲ. ರಾತ್ರಿ ವೇಳೆಯಲ್ಲಿ ಹಾಗೆ ಬೆಳಗಿನ ಜಾವದ ವೇಳೆಯಲ್ಲಿ ಕಸವನ್ನು ತಂದು ಇಲ್ಲಿ ಸುರಿದು ಹೋಗ್ತಾ ಇದ್ದಾರೆ. ಇದರಿಂದ ಆ ಕಸದ ಸಮಸ್ಯೆ ತಪ್ಪಿಲ್ಲ. ಮತ್ತೊಂದು ಕಡೆಯಲ್ಲಿ ಕಸವನ್ನು ತೆರವು ಮಾಡಬೇಕಾಗಿದ್ದಂಥ GBA ಕೂಡ ಯಾವಾಗಲೂ ಒಮ್ಮೆ ಬಂದು ಕಸವನ್ನು ತುಂಬಿಕೊಂಡು ಹೋಗ್ತಾ ಇರುವಂಥದ್ದು ಕೂಡ ಇಲ್ಲಿ ಕಸದ ವಾಸನೆ ಜನರಿಗೆ ತಟ್ಟುವಂತೆ ಮಾಡಿರುವಂಥದ್ದು. ಜೊತೆಗೆ ಅಕ್ಕಪಕ್ಕದ ಮನೆಗಳು ಕೂಡ ಇದೆ. ಸಾಕಷ್ಟು ಜನರು ಇದೇ ರಸ್ತೆಯಲ್ಲಿ ಓಡಾಡ್ತಾ ಇರ್ತಾರೆ. ಬೆಳಗಿನ ಜಾವ ಕಸವನ್ನು ನೋಡಿಕೊಂಡೇ ಓಡಾಡಬೇಕಾದಂಥ ಸ್ಥಿತಿ ನಿರ್ಮಾಣ ಆಗಿದೆ. ಈಗಾಗಲೇ GBA ಯಾರಾದರೂ ಕಸವನ್ನು ಸುರಿದ್ರೆ ಅವರಿಗೆ ದಂಡವನ್ನು ವಿಧಿಸೋ ಕೆಲಸ ಮಾಡ್ತಿದೆ. ಆದರೆ ರಸ್ತೆ ಬದಿಯಲ್ಲಿ ಇನ್ನೂ ಕೂಡ ಕಸವನ್ನು ಸುರಿಯುವ ಕೆಲಸ ಮಾತ್ರ ತಪ್ಪಿಲ್ಲ. ಇದಕ್ಕೆ ಯಾವ ರೀತಿ ಪರಿಹಾರವನ್ನು ಕೊಡ್ತಾರೆ, ಯಾವ ರೀತಿ ಬ್ರೇಕ್ ಆಗ್ತಾರೆ ಅನ್ನೋದನ್ನ ಇನ್ನಷ್ಟೇ ಕಾದು ನೋಡಬೇಕಿರುವಂಥದ್ದು. ಕ್ಯಾಮರಾ ಪರ್ಸನ್ ರಮೇಶ್ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು.